ಚೇತನದ ಭಾಗವಾದ ಒಂದು ಚಟುವಟಿಕೆ ಮಾಡೋಣ. ಇಂದು ನಾವು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕರ್ನಾಟಕದ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳ ಗಡಿಭಾಗದಲ್ಲಿದೆ. ಈ ರಾಷ್ಟ್ರೀಯ ಉದ್ಯಾನವನವನ್ನು ಅಧಿಕೃತವಾಗಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತಾರೆ. ನಾಗರಹೊಳೆ ಎಂಬ ಹೆಸರು ಕನ್ನಡದ ನಾಗ ಮತ್ತು ಹೊಳೆ ಎಂಬ ಅಕ್ಷರಗಳಿಂದ ಬಂದಿದೆ. ಇಲ್ಲಿ ಅಂಕುಡೊಂಕಾದ ನದಿಗಳು ಹರಿಯುತ್ತವೆ. ಇಲ್ಲಿ ಮುಖ್ಯವಾಗಿ ಕಬಿನಿ ನದಿ ಹರಿಯುತ್ತದೆ. ಇಲ್ಲಿ ಬೆಂಗಾಳ, ಹುಲಿ, ಚಿರತೆ, ದೋಲೆ ಎಂಬ ನಾಯಿ, ಈಶಾನ ಆನೆ, ಗೌರ ಎಂಬ ಕಾಡೆಮ್ಮೆ, ಸಾಂಬಾರ್ ಜಿಂಕೆ, ಚುಕ್ಕೆ ಜಿಂಕೆ, ಬೊಗಳುವ ಜಿಂಕೆ ಕಂಡು ಬರುತ್ತವೆ. ಈ ಅರಣ್ಯವನ್ನು 2003ರಲ್ಲಿ ಹುಲಿ ಸಂರಕ್ಷತಾ ತಾಣ ಮತ್ತು ಪಕ್ಷಿ ಪ್ರದೇಶ ಎಂದು ಕರೆಯುತ್ತಾರೆ. ಪಕ್ಷಿ ಸಂಕುಲನವಾದ ಮಲಬಾರ ಪಕ್ಷಿ, ಡ್ರ್ಯಾಗನ್ ಬ್ಲೇಡ್, ಇಂಡಿಯನ್ ಆರ್ಮಿಲ್, ವಿವಿಧ ಗೂಬೆಗಳು ಮತ್ತು ನವಿಲುಗಳು ಕಂಡುಬರುತ್ತವೆ. ಅದೇ ರೀತಿ ಮೊಸಳೆಗಳು, ಕಾಳಿಂಗ ಸರ್ಪ, ಹಾವುಗಳು ಮತ್ತು ಮಾನಿಟರ್ ಹಲ್ಲಿಗಳು ಕಾಣಸಿಗುತ್ತವೆ. ಇಲ್ಲಿಯವರೆಗೆ ನಾವೆಲ್ಲರೂ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ